ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 15 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮೆಲ್ಲರ ಸ್ವಾಗತ ಸುಸ್ವಾಗತ. ಈ ಟಾಪ್ 15 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿ ಪ್ರಮುಖ ಪ್ರಶ್ನೆಗಳು ಆಯ್ಕೆ ಮಾಡಿ ಇಲ್ಲಿ ಇಡಲಾಗಿದೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾದ ಪ್ರಶ್ನೋತ್ತರ ಸರಣಿಯಾಗಿದೆ ಸ್ನೇಹಿತರೆ. ಇದನ್ನು ತಪ್ಪದೇ ಪೂರ್ತಿಯಾಗಿ ನೋಡಿಕೊಳ್ಳಿ ಮತ್ತು ಆದಷ್ಟು ಬೇಗ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ದಿನನಿತ್ಯ ಪ್ರಮುಖ ಪ್ರಶ್ನೋತ್ತರಗಳನ್ನು ವಿವರಿಸಲಾಗುತ್ತದೆ. ಬನ್ನಿ ಸ್ನೇಹಿತರೆ, ನಾವು ಈಗ ಮೊದಲನೆಯ ಪ್ರಶ್ನೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಯಾರು? ಇದು ರೀಸೆಂಟ್ ಉಪಕುಲಪತಿ ಯಾರು ಎಂದು ಇಲ್ಲಿ ಆಯ್ಕೆಯಲ್ಲಿ ಇಡಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಜೈಕಾರ್ ಎಸ್.ಮಿ, ಆಯ್ಕೆ ಬಿ ಡಿ.ಎಂ. ನಂಜುಂಡಪ್ಪ, ಆಯ್ಕೆ ಸಿ ಕೆ ಸಿದ್ದಪ್ಪ, ಆಯ್ಕೆ ಡಿ ತಿಮ್ಮೇಗೌಡ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಜೈಕಾರ್ ಎಸ್. ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಆಗಿದ್ದಾರೆ ಸ್ನೇಹಿತರೆ. ಇದು 1964ರಲ್ಲಿ ಪ್ರಾರಂಭವಾಗಿದೆ ಸ್ನೇಹಿತರೆ, ಬೆಂಗಳೂರು ವಿಶ್ವವಿದ್ಯಾಲಯ. ಇದು ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಎರಡನೇ ಪ್ರಶ್ನೆ ಕಡೆಗೆ. ಎರಡನೆಯ ಪ್ರಶ್ನೆ, ಕರ್ನಾಟಕದ ಲೋಕಾಯುಕ್ತರು ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಪಿ.ಎಸ್. ರಾಮಾನುಜನ್, ಆಯ್ಕೆ ಬಿ ಬಿ.ಎಸ್. ಪಾಟೀಲ್, ಆಯ್ಕೆ ಸಿ ಬಿ ವೀರಪ್ಪ ಮತ್ತು ಆಯ್ಕೆ ಡಿ ದಳವಾಯಿ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಬಿ.ಎಸ್. ಪಾಟೀಲ್. ಇವರು ಕರ್ನಾಟಕದ ಲೋಕಾಯುಕ್ತರು. ಇವರು ಸ್ನೇಹಿತರೆ ಈ 2024 ಕರ್ನಾಟಕದ ಲೋಕಾಯುಕ್ತರು ಯಾರು ಎಂದು ಕೇಳಿದರೆ ಬಿ.ಎಸ್. ಪಾಟೀಲ್ ಅವರು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮೂರನೇ ಪ್ರಶ್ನೆ ಕಡೆಗೆ. ಮೂರನೇ ಪ್ರಶ್ನೆ, ಇನ್ಫೋಸಿಸ್ ಸಂಸ್ಥೆಯ ಈಗಿನ ಕಾರ್ಯನಿರ್ವಹಣಾಧಿಕಾರಿ ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ನಂದನ್ ನೀಲಕನಿ, ಆಯ್ಕೆ ಬಿ ನಾರಾಯಣ ಮೂರ್ತಿ, ಆಯ್ಕೆ ಸಿ ಸಲೀಲ್ ಪರೇಖ್, ಆಯ್ಕೆ ಡಿ ಪ್ರೇಮ್ಜಿ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಸಲೀಲ್ ಪರೇಖ್. ಇವರು ಇನ್ಫೋಸಿಸ್ ಸಂಸ್ಥೆಯ ಈಗಿನ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ. ನಾಲ್ಕನೆಯ ಪ್ರಶ್ನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಯಾರು? ನಾಲ್ಕನೇ ಪ್ರಶ್ನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಯಾರು ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಬರಗೂರು ರಾಮಚಂದ್ರಪ್ಪ, ಆಯ್ಕೆ ಬಿ ಹರಿಕೃಷ್ಣ ಪುನರೂರು, ಆಯ್ಕೆ ಸಿ ಪಾಟೀಲ್ ಪುಟ್ಟಪ್ಪ ಮತ್ತು ಆಯ್ಕೆ ಡಿ ಶ್ರೀ ಟಿ.ಎಸ್. ನಾಗಭರಣ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಶ್ರೀ ಟಿ.ಎಸ್. ನಾಗಭರಣ. ಇವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ಐದನೆಯ ಪ್ರಶ್ನೆ, ಕೇಂದ್ರ ಸರ್ಕಾರ ಕಾನೂನು ಸಚಿವರು ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಶ್ರೀ ಅರ್ಜುನ್ ರಾಮ್ ಮೇಘವಾಲ್, ಆಯ್ಕೆ ಬಿ ಮನೋಹರ್ ಜೋಶಿ, ಆಯ್ಕೆ ಸಿ ಪ್ರಮೋದ್ ಮಹಾಜನ್, ಆಯ್ಕೆ ಡಿ ಅರುಣ್ ಶೌರಿ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಶ್ರೀ ಅರ್ಜುನ್ ರಾಮ್ ಮೇಘವಾಲ್. ಇವರು ಕೇಂದ್ರ ಸರ್ಕಾರ ಕಾನೂನು ಸಚಿವರು ಆಗಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆ ಕಡೆಗೆ. ಕರ್ನಾಟಕದಲ್ಲಿ ಅಣುವಿದ್ಯುತ್ ಸ್ಥಾವರ ಎಲ್ಲಿದೆ? ಇದು ಬಹಳ ರಿಪೀಟೆಡ್ ಮತ್ತು ಈಸಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಕೈಗಾ, ಆಯ್ಕೆ ಬಿ ಜೋಗ, ಆಯ್ಕೆ ಸಿ ರಾಯಚೂರು, ಆಯ್ಕೆ ಡಿ ಶಿವನಸಮುದ್ರ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಕೈಗಾದಲ್ಲಿ ಕರ್ನಾಟಕದ ಅಣುವಿದ್ಯುತ್ ಸ್ಥಾವರ ಇದು ಕಾಣಬಹುದು ಸ್ನೇಹಿತರೆ. ಇದು ಯಾವ ಜಿಲ್ಲೆಯಲ್ಲಿದೆ ಎಂದು ಉತ್ತರವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಏಳನೇ ಪ್ರಶ್ನೆ ಕಡೆಗೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾರು? ಇದಕ್ಕೆ ಆಯ್ಕೆಗಳು ಸ್ನೇಹಿತರೆ: ಆಯ್ಕೆ ಎ ಚಂದ್ರಶೇಖರ್ ಪಾಟೀಲ್, ಆಯ್ಕೆ ಬಿ ಬಸವಾರಾಧ್ಯ, ಆಯ್ಕೆ ಸಿ ಶ್ರೀ ಕೃಷ್ಣರಾಜ, ಆಯ್ಕೆ ಡಿ ಸಿದ್ದಲಿಂಗಯ್ಯ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಶ್ರೀ ಕೃಷ್ಣರಾಜ. ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸ್ನೇಹಿತರೆ. 2024 ಇದು ಕರೆಂಟ್ ಅಫೇರ್ನಲ್ಲಿರೋ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ತಪ್ಪದೇ ಪೂರ್ತಿಯಾಗಿ ನೋಡಿಕೊಳ್ಳಿ, ಏಕೆಂದರೆ ಬಹಳ ಪ್ರಶ್ನೆ ಪತ್ರಿಕೆಯಲ್ಲಿ ಕರೆಂಟ್ ಅಫೇರ್ಸ್ ಪ್ರಶ್ನೆಯನ್ನು ಕೇಳಲಾಗುತ್ತಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಎಂಟನೇ ಪ್ರಶ್ನೆ ಕಡೆಗೆ. ಎಂಟನೇ ಪ್ರಶ್ನೆ, ದೇಶದ ಪ್ರಥಮ ಮಹಿಳಾ ಕಾನೂನು ಕಾಲೇಜು ಎಲ್ಲಿ ಸ್ಥಾಪನೆ ಆಗಿದೆ ಎಂದು ಇಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಬೆಂಗಳೂರು, ಆಯ್ಕೆ ಬಿ ಚೆನ್ನೈ, ಆಯ್ಕೆ ಸಿ ಹೈದರಾಬಾದ್, ಆಯ್ಕೆ ಡಿ ದೆಹಲಿ. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಬೆಂಗಳೂರಲ್ಲಿ ಪ್ರಥಮ ಮಹಿಳಾ ಕಾನೂನು ಕಾಲೇಜು ಸ್ಥಾಪನೆಯಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ಈಗಿನ ವಿಧಾನಸಭಾಧ್ಯಕ್ಷರು ಯಾರು? ಇದಕ್ಕೆ ಆಯ್ಕೆಗಳು ಸ್ನೇಹಿತರೆ: ಆಯ್ಕೆ ಎ ಮಿಸ್ಟರ್ ಯು ಟಿ ಖಾದರ್, ಇವರು ಸ್ಪೀಕರ್ ಸ್ನೇಹಿತರೆ, ಮತ್ತು ಮಿಸ್ಟರ್ ರುದ್ರಪ್ಪ
ಮಾನಪ್ಪ ಲಕ್ಷ್ಮಿ ಮಾನ್ಯ ಉಪಸಭಾಪತಿ. ಆಯ್ಕೆ ಬಿ ಬಸವಾರಾಧ್ಯ. ಆಯ್ಕೆ ಸಿ ಹರಿಕೃಷ್ಣ ಪುನರೂರು. ಆಯ್ಕೆ ಡಿ ಸಿದ್ದಲಿಂಗಯ್ಯ. ಇಲ್ಲಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಇದು ಯು ಟಿ ಖಾದರ್ ಅವರು ಸ್ನೇಹಿತರೆ. ಇವರು ಪ್ರಮುಖ ಸ್ಪೀಕರ್ ಆಗಿದ್ದಾರೆ ಮತ್ತು ಸ್ನೇಹಿತರೆ ಡೆಪ್ಯೂಟಿ ಸ್ಪೀಕರ್ ಇವರು ರುದ್ರಪ್ಪ ಮಾನಪ್ಪ ಇವರು ಆಗಿದ್ದಾರೆ ಸ್ನೇಹಿತರೆ. ಇಲ್ಲಿ ಎರಡನ್ನೂ ಕೂಡ ನಿಮಗೋಸ್ಕರ ಹೇಳಲಾಗಿದೆ ಸ್ನೇಹಿತರೆ. ಇಲ್ಲಿ ಕ್ಲಿಯರ್ ಆಗಿ ನೋಡಿಕೊಳ್ಳಿ ಸ್ನೇಹಿತರೆ. ನಮ್ಮ ಕರ್ನಾಟಕ ರಾಜ್ಯದ ಈಗಿನ ವಿಧಾನಸಭಾಧ್ಯಕ್ಷರು ಇವರು ಯು ಟಿ ಖಾದರ್ ಮತ್ತು ಇವರು ರುದ್ರಪ್ಪ ಮಾನಪ್ಪ ಇವರು ಮಾನ್ಯ ಉಪಸಭಾಪತಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 10ನೆಯ ಪ್ರಶ್ನೆ ಕಡೆಗೆ. 10ನೆಯ ಪ್ರಶ್ನೆ, ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿ ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಟಿ ಬಿ ಕಲ್ಮನಕರ್. ಆಯ್ಕೆ ಬಿ ಯು ಟಿ ಖಾದರ್. ಆಯ್ಕೆ ಸಿ ಪಿ ಎಂ ಸಂಗ್ಲಾ. ಆಯ್ಕೆ ಡಿ ರಾಮಚಂದ್ರ. 10ನೇ ಪ್ರಶ್ನೆಗೆ ಕೂಡ ಉತ್ತರ ಸರಿ ಸ್ನೇಹಿತರೆ, ರುದ್ರಪ್ಪ ಯು ಟಿ ಖಾದರ್ ಅವರು. ಬನ್ನಿ ಸ್ನೇಹಿತರೆ 11ನೆಯ ಪ್ರಶ್ನೆ ಕಡೆಗೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು ಯಾವಾಗ? ಇದಕ್ಕೆ ಆಯ್ಕೆಗಳು: ಆಯ್ಕೆ 1947. ಆಯ್ಕೆ ಬಿ 1948. ಆಯ್ಕೆ ಸಿ 1957. ಆಯ್ಕೆ ಡಿ 1967. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ. ಇದು ಹೇಳೋದು ಏನು ಮುಖ್ಯ ಇಲ್ಲ ಸ್ನೇಹಿತರೆ, ಇದು ಎಲ್ಲರಿಗೆ ತಿಳಿದಿರೋ ವಿಷಯ. ಬನ್ನಿ ಸ್ನೇಹಿತರೆ 12ನೇ ಪ್ರಶ್ನೆ ಕಡೆಗೆ. ಭಾರತದ ಮೊದಲ ಪ್ರಧಾನಿ ಯಾರು? ಭಾರತದ ಪ್ರಪ್ರಥಮ ಪ್ರಧಾನಿ ಯಾರಾಗಿದ್ದಾರೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಆಯ್ಕೆ ಬಿ ನೆಹರು. ಆಯ್ಕೆ ಸಿ ಇಂದಿರಾ ಗಾಂಧಿ. ಆಯ್ಕೆ ಡಿ ರಾಧಾಕೃಷ್ಣನ್. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ನೆಹರು ಇವರು ಭಾರತದ ಮೊದಲ ಪ್ರಥಮ ಪ್ರಧಾನಿ ಸ್ನೇಹಿತರೆ. ಬನ್ನಿ 13ನೇ ಪ್ರಶ್ನೆ ಕಡೆಗೆ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರಾಗಿದ್ದಾರೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ರಾಧಾಕೃಷ್ಣನ್. ಆಯ್ಕೆ ಬಿ ಫಕ್ರುದ್ದೀನ್ ಅಲಿ ಮುಹಮ್ಮದ್. ಆಯ್ಕೆ ಸಿ ಬಿ ಡಿ ಜತ್ತಿ. ಆಯ್ಕೆ ಡಿ ಬಾಬು ರಾಜೇಂದ್ರ ಪ್ರಸಾದ್. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಬಾಬು ರಾಜೇಂದ್ರ ಪ್ರಸಾದ್ ಇವರು ಸ್ವತಂತ್ರ ಭಾರತ ಮೊಟ್ಟ ಮೊದಲ ರಾಷ್ಟ್ರಪತಿ. ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆ ಕಡೆಗೆ. 14ನೇ ಪ್ರಶ್ನೆ, ಲೋಕಸಭೆ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಇದಕ್ಕೆ ಆಯ್ಕೆಗಳು: ಆಯ್ಕೆ 520. ಆಯ್ಕೆ ಬಿ 545. ಆಯ್ಕೆ ಸಿ 540. ಆಯ್ಕೆ ಡಿ 541. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ 545 ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಮತ್ತು ಕೊನೆಯ ಪ್ರಶ್ನೆ 15ನೇ ಪ್ರಶ್ನೆ ಕಡೆಗೆ. ಅಲ್ಲಿ 15ನೇ ಪ್ರಶ್ನೆ ಕಡೆಗೆ ಹೋಗುವ ಮುನ್ನ ಸ್ನೇಹಿತರೆ ಆದಷ್ಟು ಬೇಗ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ದಿನನಿತ್ಯ ಟಾಪ್ 20, ಟಾಪ್ 15, ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಮಾಡಲು ಪ್ರೋತ್ಸಾಹಿಸುತ್ತದೆ. ಬನ್ನಿ ಸ್ನೇಹಿತರೆ ನಾವೀಗ ಕೊನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ರಾಜ್ಯಸಭೆಯ ಒಟ್ಟು ಸದಸ್ಯರ ಬಲ ಎಷ್ಟು? ಒಟ್ಟು ಸದಸ್ಯರ ಸಂಖ್ಯೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ 250. ಆಯ್ಕೆ ಬಿ 260. ಆಯ್ಕೆ ಸಿ 275. ಆಯ್ಕೆ ಡಿ 350. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮತ್ತು ಲೈಕ್ ಶೇರ್ ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.